ನನ್ನ ಉಸಿರಿನಲ್ಲಿ ಬರುತ್ತಾ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶನ ಕೋಟಿ ಕೋಟಿ ನಮಸ್ಕಾರಗಳು. ಮೈ ಡಿಯರ್ ಫ್ರೆಂಡ್ಸ್, ಕೋಟಿ ಕನಸುಗಳು, ಒಂದೇ ವೇದಿಕೆ, ಕೋಟಿ ರೂಪಾಯಿ, ಎಳೆ ಪ್ರಶ್ನೆ, ಕೈಯಲ್ಲಿ ಕೋಟಿ, ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಸ್ ನ್ಯೂಜನ್ ಮೊಬೈಲ್. ನೆನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿದ್ರಿ, ಮಂಜುನಾಥ್ ಮತ್ತೆ ಕವಿತಾ ಬಹಳ ಚೆನ್ನಾಗಿ ಬ್ರಿಲಿಯಂಟ್ ಆಗಿ ಆಡಿ ನಮ್ಮ ಮುಂದೆ 12 ಲಕ್ಷ ರೂಪಾಯಿನ ಬಿಟ್ಬಿಟ್ಟು ಹೋಗಿದ್ದಾರೆ. ನನ್ನ ಒಂದು ಕುತೂಹಲ, ಇವತ್ತು ಈ ದುಡ್ಡನ್ನ ತಗೊಂಡು ಹೋಗ್ತಾರಾ, ಬಿಟ್ಬಿಟ್ಟು ಹೋಗ್ತಾರಾ? ಪ್ಲೀಸ್ ವೆಲ್ಕಮ್ ಮಂಜುನಾಥ್ ಅಂಡ್ ಕವಿತಾ. ಭರತನಾಟ್ಯ ನಮಸ್ಕಾರ ಹೇಳ್ಕೊಡ್ತೀನಿ. ಇಲ್ಲ ಸುಮ್ಮನೆ ಅಂದೆ, ತಮಾಷೆಗೆ ನಿಮ್ಗೆ ಎನರ್ಜಿ ಬರಲಿ ಅಂತ. ಯಾಕಂದ್ರೆ ಭರತನಾಟ್ಯ ಟೆನ್ಷನ್ ಬರಬಾರ್ದಲ್ಲ ನೀವು. ಬ್ಯೂಟಿಫುಲ್, ಚೆನ್ನಾಗಿದೆ, ನಿಮ್ ಇಂಟ್ರೆಸ್ಟ್ ಚೆನ್ನಾಗಿದೆ. ನೀವು ಯಾಕೋ ಸ್ವಲ್ಪ ಮಿಲಿಟರಿ ಅವ್ರ ತರ ಆಗ್ಬಿಟ್ರಲ್ರಿ. ಇಲ್ಲ ಸರ್, ಇದಕ್ಕೆ ನಿಮ್ಗೆ ಪೆಟ್ ನೇಮ್ ಏನಾದ್ರು ಮೂಲಂಗಿ ಮಂಜುನಾಥ ಅಂತ ಏನಾದ್ರು ಇಟ್ಟಿದ್ರಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ನೀವು ಏನಕ್ಕೆ ನಿಮ್ನ ಮೂಲಂಗಿ ಮಂಜುನಾಥ ಅನ್ನೋದು? ನೀವು ತುಂಬಾ ಮೂಲಂಗಿ ತಿಂತೀರಾ? ಇಲ್ಲ ಸರ್, ಅದೇನಾಯ್ತು ಅಂದ್ರೆ ನನ್ನ ರೂಮ್ಮೇಟ್ ಒಬ್ಬ ಇದ್ದ ಇಂಜಿನಿಯರಿಂಗ್ ಅಲ್ಲಿ, ಸತ್ಯಪ್ರಸಾದ್ ಅಂತ. ಅವನೇನ್ ಮಾಡ್ದ, ಅವ್ನ್ ಮಂಗ್ಳೂರಲ್ಲಿ ನಡೆದಿದ್ದ ಸ್ಟೋರಿನ ಅವನ್ ಕ್ಲಾಸ್ಮೇಟ್ ಯಾರೋ ಅಲ್ಲಿ ಮಂಜುನಾಥ್ ಅಂತ ಇದ್ದ, ಸೊ PU ಸ್ಟೂಡೆಂಟ್, ಅವನಿಗೆ ಮೂಲಂಗಿ ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಟ್ರಾನ್ಸ್ಫರ್ ಮಾಡಿ ನನಗೆ ಹಾಕ್ಬಿಟ್ಟಿದ್ದಾನೆ. ಇವಾಗ ನಿಮ್ ಮೂಲಂಗಿ ಅಂತ ಕರೀತಾರ? ಹಾ, ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಸಿಕ್ಕಿದ್ರೆ ಎಲ್ಲರೂ ಹಂಗೆ ಕರೀತಾರೆ. ಮೂಲಂಗಿ ಮಂಜುನಾಥ ಆಡಕ್ಕೆ ರೆಡಿನಾ? ರೆಡಿ ಜಗ್ಗೆ ಸರ್. ನಿಮ್ ಹೆಜ್ಜೆ ಗುರ್ತು ನೋಡೋಣ, ಹೆಜ್ಜೆ ಗುರ್ತು. ನಿಮ್ಮ ಹತ್ರ 12 ಲಕ್ಷ ಇದೆ, ನನ್ನ ಹತ್ರ 3 ಪ್ರಶ್ನೆ ಇದೆ. ಏನ್ ಪ್ರಿಪೇರ್ ಆದ್ರಿ ನೀವೆಲ್ಲ ಈ ಗ್ಯಾಪ್ ಅಲ್ಲಿ? ಏನೇನು ಮಾತಾಡ್ಕೊಂಡು? ಈಗ ಬರೀ 12 ಲಕ್ಷ ಮಾತ್ರ ಇದೆ. ಸೊ ನಾವು ಶೋರ್ ಇದ್ದಾಗ ಲೈಕ್ ಈಕ್ವಲ್ ಆಗಿ ಎರಡರಲ್ಲಿ ಡೌಟ್ ಇದ್ರೆ, ಲೈಕ್ ಏನೂ ಕ್ಲೂನೇ ಇಲ್ಲ ಅಂದ್ರೆ ಎರಡರಲ್ಲಿ ಮೇ ಬಿ ಈಕ್ವಲ್ ಆಗಿ ಇಡೋಣ, ಅಥವಾ ಒಂದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇಡೋಣ. ಐ ಮೀನ್ ಬಿಕಾಸ್ ದುಡ್ಡಿಗಾಗಲೇ ಬಹಳ ಕಡಿಮೆ ಇದೆ. ಕಡಿಮೆ ಅಂತ ಹೇಳಲ್ಲ, 12 ಲಕ್ಷನೂ ದೊಡ್ಡ ಅಮೌಂಟ್. ಈಗ ಸಾಮಾನ್ಯವಾಗಿ ಒಂದು ರೀತಿ ಒಂದು ಗುರಿ ಇರುತ್ತಲ್ಲ, ಒಂದೇ ಗುರಿ. ಈ ತರ ಒಬ್ಬ ರೆಡಿ ಇರ್ತಾನೆ ಹೊಡೆಯಕ್ಕೆ, ಪಕ್ಕದಲ್ಲಿ ಕೆರಿತಾ ಇರ್ತಾನೆ ನಂಗೆ, ಅಲ್ಲಿಡು ಅಲ್ಲಿಡು ಇಲ್ಲಿಡು ಅಂತ ಅನ್ಬಿಟ್ಟು ಆ ಗುರಿ ತಪ್ಪಿಡುತ್ತೆ. ಆ ತರ ಇವ್ರ ಗುರಿ ಇಟ್ಟಾಗ ನೀವು ತಪ್ಪಿಸ್ತೀರಾ, ಅಥವಾ ನೀವು ಗುರಿ ಇಟ್ಟಾಗ ನೀವು ತಪ್ಪಿಸ್ತೀರಾ, ಅಥವಾ ಇಬ್ರು ಗುರಿ ಒಂದೇ ಆಗಿರುತ್ತೆ? ಈಗ ಇಬ್ರು ಒಂದೇ ಗುರಿ ಇಟ್ಕೊಂಡು ಬಂದಿದೀವಿ. ಕನ್ಫ್ಯೂಸ್ ಆಗಂಗಿಲ್ಲ, ನರ್ವಸ್ ಆಗಬಾರ್ದು. ಈ ದುಡ್ಡು ನಿಮ್ದು ಆಗ್ಬೇಕು. ಎಸ್, ವಿಲ್ ಗೋ ಫಾರ್ ಯುವರ್ ಕ್ಯಾಟಗರಿ ಪ್ಲೀಸ್. ನಟರು ಹಬ್ಬಗಳು. ನಟರು ನಟರು ನಿಮ್ಮ ಕ್ಯಾಟಗರಿ ನಟರು. ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು ಏನ್ ಬರುತ್ತೆ ನೋಡೋಣ. ಅಮೀರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಏನು ಅಂತ ನೋಡೋಣ. ಪ್ರಶ್ನೆ: ಇವರಲ್ಲಿ ಯಾರು ಚಿಕ್ಕವರು? ಆಪ್ಷನ್ ಅಮೀರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್. ಸರಿಯಾದ ಉತ್ತರನ ನಿರ್ಧಾರ ಮಾಡಿ ಹಣನ ಜೋಡಿಸಿ. ಅಮೀರ್ ಖಾನ್ 17 ವರ್ಷದ ಮಗ ಇದ್ದಾನೆ, ಆದ್ರೆ ಅವ್ನು ಬೇಗ ಮದುವೆ ಆದ, 21 ಇಯರ್ಸ್ಗೆಲ್ಲ ಮದುವೆ ಆದ. ಸಲ್ಮಾನ್ ಅಂತೂ ಅಲ್ಲ, ಸಲ್ಮಾನ್ 45 ಅಲ್ಲಿ. ಸಲ್ಮಾನ್ ಅಂತೂ ಅಲ್ಲ, ಇವರಲ್ಲಿ ಯಾರು ಚಿಕ್ಕವರು? 20 ಸೆಕೆಂಡ್ ಹೊಟ್ಟಾಯ್ತು. ಇವರಲ್ಲಿ ಯಾರು ಚಿಕ್ಕವರು? ಅಮೀರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್. ಸಲ್ಮಾನ್ ಬಂದಿರೋಣ. ಇಫ್ ಯು ಶೋರ್ ಸಲ್ಮಾನ್ ಖಾನ್ಗೆ ಅವ್ನ ಮದುವೆ ಆಗಿಲ್ಲ, ಬಟ್ ಶಾರುಖ್ ಮದುವೆ ಆಗಿದ್ದಾನೆ. 10 seconds ಇದೆ. ಸಲ್ಮಾನ್ ಬಿಡಿ.
ಖಾನ್ ಮೇಲೆ ಏನಿಲ್ಲ, ಸಲ್ಮಾನ್ ಖಾನ್ ಮೇಲೆ 2 lakhs, ಶಾರುಖ್ ಖಾನ್ ಮೇಲೆ 10 lakhs. ಸ್ವಲ್ಪ ಒಂಚೂರು ಗೊಂದಲದಲ್ಲಿದ್ರಿ ಅಂತ. ಬಿಕಾಸ್ ಅಮೀರ್ ಖಾನ್ಗೆ ರೀಸೆಂಟ್ ಆಗಿ ನಾನು ಪೇಪರ್ ಅಲ್ಲಿ ಓದಿದ್ದೆ, ಅವರಿಗೆ 17 ವರ್ಷದ ಮಗ ಇದ್ದಾನೆ. ಬಿಕಾಸ್ ಅಮೀರ್ ಖಾನಿಗೆ 17 ವರ್ಷದ ಮಗ ಇದ್ದಾನೆ ಅಂಡ್ ಅವ್ರು ಬ್ಯಾಂಗ್ಳೂರಿಗೆ ಬಂದಿದ್ರು. ಸೊ ನಾನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನನ್ಗೆ ಎಷ್ಟು ವರ್ಷದ ಮಗ ಇರ್ಬೋದು? ನಿಮ್ಗೆ ನಾನು ಓದಿದ್ದೀನಿ ಸರ್, ನನ್ನ ವಯಸ್ಸಿನ ಅಕ್ಕಪಕ್ಕ ಒಂದು ನನ್ನ ದೊಡ್ಡ ಮಗನಿಗೆ 25 years, ನನ್ನ ಎರಡನೇ ಮಗನಿಗೆ 20 years. I am 49. You look young sir, you're young at heart. 3 ಜನನು ಖಾನ್ಗಳೇ. ಬನ್ನಿ ಎರಡಜ್ಜೆ ಮುಂದೆ. ಯಾವ ಖಾನು ನಿಮ್ಮನ್ನ ಕಾಪಾಡ್ತಾನೆ ನಾನು ನೋಡೇ ಬಿಡ್ತೀನಿ. ಅಮೀರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಈ 3 ಜನದಲ್ಲಿ ಯಾರಪ್ಪ ಟಾಪ ಇಲ್ಲ ಡ್ರಾಪ? Shit. ಅಯ್ಯೋ, 1, 2, 10 lakh. ಬನ್ನಿ ಎರಡಜ್ಜೆ ಮುಂದೆ ಬನ್ನಿ. ಚೇಂಜ್ ಇತ್ತು, ಬಳಸ್ಕೊಂಡ್ರಿ. ನಾನು ಒಳ್ಳೆ ಚಾನ್ಸ್ ಇತ್ತು. ಈಗ ನೋಡಿ ಎಂತ ಪರಿಸ್ಥಿತಿ ಅಂದ್ರೆ 10 lakhs. ಅಮೀರ್ ಖಾನ್ ಮೇಲೆ ಏನೂ ಇಟ್ಟಿಲ್ಲ, ಸಲ್ಮಾನ್ ಖಾನ್ ಮೇಲೆ 2 lakhs. ನೋಡೋಣ, ಸಲ್ಮಾನ್ ಖಾನ, ಅಮೀರ್ ಖಾನ ಟಾಪ ಇಲ್ಲ ಡ್ರಾಪ? He was the one. This is not married. This is 45 recently got. One month difference 3 ಜನಕ್ಕೆ. ಒಂದೇ ಇಯರ್, 1 month ಡಿಫರೆನ್ಸ್. ಒಂದು ಸಣ್ಣವನು ಸ್ವಲ್ಪ 10 ಈ ಕಡೆ ಆಗಿ 1 ಆ ಕಡೆ ಆದ್ರೂ ಆಗಿದ್ರೆ ಅಂತ ನಾನು ಸ್ವಲ್ಪ ಸ್ವಾರ್ಥಿ ತರ ಯೋಚನೆ ಮಾಡ್ತಾ ಇದ್ದೆ. ಏನನ್ಸುತ್ತೆ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಈಗ? He was very confident on Shahrukh, so ಅದಕ್ಕೆ I trusted him. ನಂಬಿಕೆ ದೇವರು ಬಿಡಿ, ನೀವು ಟ್ರಸ್ಟ್ ಮಾಡಿದ್ರೆ ನೋ ಪ್ರಾಬ್ಲಮ್. ಈಗ ಒಂದು ಚೂರು ಕಷ್ಟಪಟ್ಟು ಒಂದು ಚೂರು ಹೋದ್ರೆ ಐ ಥಿಂಕ್ ದಟ್ಸ್ ಎ ಯೂಸ್. ಎಷ್ಟೆಷ್ಟು ಕಷ್ಟ ಕ್ವೆಶನ್ಸ್ ಎಲ್ಲ ಏನೇನೋ ಲಾಜಿಕ್ ಆಗೆಲ್ಲ ಯೋಚನೆ ಮಾಡಿ ತಂದ್ವಿ. ಈಗ ಇಂಥ ಸಿಂಪಲ್ ಕ್ವೆಶನ್ಗೆ ಹ್ಯೂಜ್ ಮನಿ. ಟ್ರೈ ಅಗೇನ್, ವಿಲ್ ಗೆಟ್ 1 SMS. ಮೈ ಡಿಯರ್ ಫ್ರೆಂಡ್ಸ್, ನೋಡಿದ್ರಲ್ಲ 3 ಜನ ಖಾನ್ಗಳ ಮಧ್ಯ ಗೊಂದಲಕ್ಕೀಡಾಗಿ ಬಹಳ ದೊಡ್ಡ ಅಮೌಂಟು ಅವರು 10 lakhs ಕಳ್ಕೊಂಡ್ರು. ಇವರು ಎದುರುಗಡೆ ಆಡ್ತಿದ್ದಾರೆ. ನೀವು ಟಿವಿ ಮೇಲೆ ಸೇಫ್ ಆಗಿದ್ದೀರಿ. ದಯಮಾಡಿ ಮತ್ತೆ ನೀವು ಟಿವಿ ಪರದೆ ಮೇಲೆ ಬರುವಂತ ಆಪ್ಷನ್ಸ್ಗಳನ್ನ ಕೇರ್ಫುಲ್ ಆಗಿ ನೋಡಿ ಬರ್ಕೊಳ್ಳಿ. ಆಪ್ಷನ್ ಎ BK ಸ್ಟುಡಿಯೋ, ಆಪ್ಷನ್ ಬಿ ಪ್ರೀಮಿಯರ್ ಸ್ಟುಡಿಯೋ, ಆಪ್ಷನ್ ಸಿ ಕಂಠೀರವ ಸ್ಟುಡಿಯೋ, ಆಪ್ಷನ್ ಡಿ ಅಭಿಮಾನ್ ಸ್ಟುಡಿಯೋ. ಉತ್ತರ ಎಲ್ಲ ಸರಿಯಾಗಿ ಬರ್ಕೊಂಡಿದ್ದೀರಾ ತಾನೆ?
ಪ್ರಶ್ನೆಗೆ ಕಾಯ್ತಾ ಇರಿ. ನಮ್ಮ ಶೋನ ನೋಡಿ ಎಂಜಾಯ್ ಮಾಡ್ತಾರೆ. ನಿಮ್ಮ ಹೆಜ್ಜೆ ಗುರುತು ನಾನು ನೋಡೋಣ. ಹೆಜ್ಜೆ ಗುರುತು. 2 ಪ್ರಶ್ನೆ ಇದೆ ನನ್ನ ಹತ್ರ, 2 ಲಕ್ಷ ಇದೆ ನಿಮ್ಮ ಹತ್ರ. ತುಂಬಾ ಬುದ್ಧಿವಂತರು ಏನ್ ಮಾಡ್ತಾರೆ, ಅವ್ರು ಎಲ್ಲವೂ ಮಾಡಿದ್ದಾರೆ, ಪ್ರಯತ್ನ ಮಾಡ್ತಾರೆ. ಈಗ ಇರೋದನ್ನ ಉಳಿಸ್ಕೊಳಕ್ ಟ್ರೈ ಮಾಡ್ತಾರಲ್ಲ, ಅವರೇ ನನ್ನ ಪ್ರಕಾರ ನಿಜವಾದ ಬುದ್ಧಿವಂತರು ಅಂತ ನಾನು ಭಾವಿಸ್ತೀನಿ. ಎಲ್ಲಿ ಕಳ್ಕೊಂತೀವಿ ಅಲ್ಲೇ ಹುಡುಕ್ಬೇಕು. ಸೊ ಇಲ್ಲಿ ಕಳ್ಕೊಂಡಿದ್ರಿ, ಇವಾಗ ಇರೋದು ನಿಮ್ ಕಣ್ ಮುಂದೆ ಇದೆ. ಇದನ್ನ ಉಳಿಸ್ಕೊಳಕ್ಕೆ ನಿಮ್ಮ ಬುದ್ಧಿನ ಚೆನ್ನಾಗಿ ಎನರ್ಜೈಸ್ ಮಾಡ್ಕೊಳ್ಳಿ. ಪಕ್ಕ ರೆಡಿಯಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಲೆಟ್ ಅಸ್ ಸಿ ಯುವರ್ ಕ್ಯಾಟಗರಿ ಪ್ಲೀಸ್. ಬ್ಯಾಂಗಳೂರು ಮತ್ತೆ ಅಂತಾರಾಷ್ಟ್ರೀಯ. ಬ್ಯಾಂಗ್ಳೂರು ಆಯ್ಕೆ ಮಾಡ್ಕೊಂಡಿದ್ದೀರಿ. ನಿಮ್ ಕ್ಯಾಟಗರಿ ಫಿಕ್ಸ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಏನ್ ಬರುತ್ತೆ? ಬ್ಯಾಂಗ್ಳೂರ್ ರೂರಲ್ ಗ್ರಾಮಾಂತರ, ಬ್ಯಾಂಗ್ಳೂರ್ ಸೆಂಟ್ರಲ್ ಕೇಂದ್ರ, ಬ್ಯಾಂಗ್ಳೂರ್ ಅರ್ಬನ್ ನಗರ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕರ್ನಾಟಕದ ಜಿಲ್ಲೆ ಅಲ್ಲ? ನಿಮ್ಮ ಸರಿಯಾದ ಉತ್ತರ ನಿರ್ಧರಿಸಿ, ಇರೋದನ್ನ ಉಳಿಸ್ಕೊಳ್ಳಿ. ರೂರಲ್ಲ, ಅದು ಸೆಂಟ್ರಲ್. ಅದು ಜಿಲ್ಲೆ ಅಲ್ವಾ? ಇವುಗಳಲ್ಲಿ ಯಾವುದು ಕರ್ನಾಟಕದ ಜಿಲ್ಲೆ ಅಲ್ಲ? ಬ್ಯಾಂಗ್ಳೂರ್ ರೂರಲ್ ಅಲ್ಲಿ ಇದು ಬ್ಯಾಂಗ್ಳೂರ್ ರೂರಲ್ ಗ್ರಾಮಾಂತರ, ಬ್ಯಾಂಗ್ಳೂರ್ ಸೆಂಟ್ರಲ್ ಕೇಂದ್ರ ಏನು ಜಿಲ್ಲೆ ಅಲ್ಲ? ಬ್ಯಾಂಗ್ಳೂರ್ ಸೆಂಟ್ರಲ್ ಅಂದ್ರೆ ಬ್ಯಾಂಗ್ಳೂರ್ ಅರ್ಬನ್ ನಗರ ಕೇಂದ್ರ. ರೂರಲ್ 21 ಸೆಕೆಂಡ್. ಬ್ಯಾಂಗ್ಳೂರ್ ಅರ್ಬನ್ ಇದೆಲ್ಲ ಮೇಜರ್ ಮೇಜರ್ ಏರಿಯಾಸ್ ಬರುತ್ತೆ. ಬ್ಯಾಂಗ್ಳೂರ್ ರೂರಲ್ ಅಂದ್ರೆ ಲೈಕ್ ನೆಲಮಂಗಲ ಅಂಥದ್ದೆಲ್ಲ ಬರುತ್ತೆ. ಬ್ಯಾಂಗ್ಳೂರು ರೂರಲ್ ಗ್ರಾಮಾಂತರ ಏನಿಲ್ಲ. ನಿಮ್ಮ ಹತ್ರ ಇದ್ದಷ್ಟು 2 ಲಕ್ಷನ ಬ್ಯಾಂಗ್ಳೂರ್ ಸೆಂಟ್ರಲ್ ಕೇಂದ್ರದ ಮೇಲೆ ಇಟ್ಟಿರಿ. ಬ್ಯಾಂಗ್ಳೂರ್ ಅರ್ಬನ್ ನಗರ ಏನಿಲ್ಲ. ನಿರ್ಣಾಯಕ. ಬ್ಯಾಂಗ್ಳೂರ್ ರೂರಲ್ ಕೇಳಿದ್ವಿ ಸರ್, ಲೈಕ್ ಈ ನೆಲಮಂಗಲ ಮತ್ತೆ ದೇವನಹಳ್ಳಿ ಅಂಥದ್ದೆಲ್ಲ, ಔಟ್ಸೈಡ್ ಸ್ಕರ್ಟ್ಸ್ ದೇವನಹಳ್ಳಿ ಎಲ್ಲ ಸ್ವಲ್ಪ ಬ್ಯಾಂಗ್ಳೂರ್ ರೂರಲ್ ಅಂತ ಅದ್ರ ಕೆಳಗೆ ಬರುತ್ತೆ. ಅರ್ಬನ್ ಲೈಕ್ ಮೇಜರ್ ಏರಿಯಾಸ್ಗಳೆಲ್ಲ ಬ್ಯಾಂಗ್ಳೂರ್ ಅರ್ಬನ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಬ್ಯಾಂಗ್ಳೂರ್ ಸೆಂಟ್ರಲ್ ಒಂದು ಶಾಪ್ ಇದೆ, ಆದ್ರೆ ಬ್ಯಾಂಗ್ಳೂರ್ ಕೇಂದ್ರ ಮುಂದೆ ಬನ್ನಿ. 2 ಹೆಜ್ಜೆ. ಮೂಲಂಗಿ ಮಂಜ, ನೋಡೋಣ ಟಾಪ ಇಲ್ಲ ಡ್ರಾಪ. ನಿಮ್ಮ ಹತ್ರ ನೋಡೋಣ. ಒಂದು ಸಣ್ಣ ಬ್ರೇಕ್ ನಂತರ ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಶ್ ನ್ಯೂಜನ್. ಬಾಯ್. ನನಗೆ ಮೇಡಮ್ನ ನೋಡ್ತಾ ಇದ್ದೀನಿ. ಶಿ ಇಸ್ ವೆರಿ ಮಚ್ ಟೆನ್ಸ್. ಮೂಲಂಗಿ ಮಂಜ ಕೈ ಕಟ್ಕೊಂಡು ಬಂದ್ರೆ ಬರಲಿ, ಹೋದ್ರೆ ಹೋಗ್ಲಿ ಅನ್ನೋ ಮಟ್ಟಕ್ಕೆ ಇದ್ದಾರೆ. ಏನೋ ಗೊತ್ತಿಲ್ಲಪ್ಪ, ಬರ್ಬೋದು ಅಂತ. ಬಟ್ ನಾನು ಒಂದು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇಬ್ಬರು ಅಕ್ಕದಿರಿದ್ದಾರೆ, ತಂಗಿ ಇಲ್ಲ. ನಂಗೆ ಅದೇನೋ ನೋಡಿದೆ, ಒಂದು ಸ್ವೀಟ್ ತಂಗಿ ನಿಮ್ಮ ಥರ ನಂಗೆ ಇದ್ದಿರೋ ಎಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಾನು ನಿಮ್ಗೆ ಹಾರೈಸ್ತೀನಿ, ನಿಮಗೆ ಒಳ್ಳೇದಾಗಬೇಕು.
2 ಹೆಜ್ಜೆ ಧೈರ್ಯವಾಗಿ ಮುಂದೆ ಬನ್ನಿ. ಹೇಳ್ಕೊತೀನಿ, ನಿಮ್ಗೆ ಒಳ್ಳೇದಾಗಬೇಕು. ನೋಡೋಣ ಟಾಪ ಇಲ್ಲ ಡ್ರಾಪ. ಈಗ ಟೆನ್ಷನ್ ಬಿಟ್ಬಿಡಿ, ಓಕೆ ಒಂದು ಸೇಫ್ ಝೋನ್ಗೆ ಬಂದ್ಬಿಟ್ರಿ. ಈಗ ಒಳ್ಳೆ ಕಾಲ್ಗಟ್ಟಾಯ್ತು. ನಾನು ರಿಯಲಿ ಪ್ರೇ ಮಾಡ್ತಾ ಇದ್ದೆ ನಿಮ್ಗೆ ಒಳ್ಳೇದಾಗಬೇಕು. ಥ್ಯಾಂಕ್ ಯು ಸರ್. ಯಾಕಂದ್ರೆ ನಿಮ್ಮ ಇಂಟೆನ್ಷನ್ಸ್ ಚೆನ್ನಾಗಿದೆ, ಪ್ಲಸ್ ನಿಮ್ಮ ಥಾಟ್ಸ್ ಚೆನ್ನಾಗಿದೆ. ಆ ಗೇಮಲ್ಲಿ ನೀವು ತುಂಬಾ ಇಂಟೆಲೆಕ್ಚುಯಲ್ ಆಗಿ ಹೋಗ್ತಿದ್ದೀರಿ. ಸುಮ್ಮನೆ ಏನೋ ಅಲೂಫಾಗೆ ಏನೋ ಒಂದು ಇಟ್ಕೊಳ್ಳೋಣ ಅಂತ ಹೋಗ್ತಾ ಇಲ್ಲ, ಬಹಳ ಜವಾಬ್ದಾರಿಯಾಗಿ ಆಡ್ತಿದ್ದೀರಿ. ನನಗೆ ಒಂದು ಆಸೆ, ನೀವು ನಗ್ತಾ ಯು ಮಸ್ಟ್ ಟೇಕ್ ಬ್ಯೂಟಿಫುಲ್ ಅಮೌಂಟ್ 7ನೇ ಪ್ರಶ್ನೆಯಲ್ಲಿ ತಗೊಂಡು ನಗ್ತಾ ಹ್ಯಾಪಿಯಾಗಿ ಇಲ್ಲಿಂದ ಹೋಗಿ. ಆಮೇಲೆ ಇದರಲ್ಲಿ ಇನ್ನೊಂದಿದೆ ನೋಡಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಆಗ್ತೀರಿ ನೀವು. ಈ ಕಾರ್ಯಕ್ರಮ ಯು ಡೋಂಟ್ ಥಿಂಕ್ ಬರೀ ಕರ್ನಾಟಕದಲ್ಲಿ ಅಂತಲ್ಲ, ಎಂಟೈರ್ ಸೌತ್ ಇಂಡಿಯಾ, ಎಷ್ಟು ರಾಜ್ಯಗಳಿದಾವೆ ಅಷ್ಟು, ಇವನ್ ಇನ್ ನಾರ್ತ್ ಇಂಡಿಯಾ. ಅದಲ್ಲದೆ ನೀವು USA ಕೂಡ ಮನೆಗಳಲ್ಲಿ ನೀವು ಪರಿಚಿತರಾಗ್ತೀರಿ. ಅಂಥ ಒಂದು ಸೌಭಾಗ್ಯ ಉದಾ ಟಿವಿ ಅವರ ಈ ಕಾರ್ಯಕ್ರಮ. ಸೊ ಈಗ ದ ಲಾಸ್ಟ್ ನವರಸ ನಾಯಕನ ಹಾ ಸರ್, ದಟ್ಸ್ ಅ ಬಿಗ್ ಥಿಂಗ್. ಇಲ್ಲಾಂದ್ರೆ ಈಗ ಈ ಅವಕಾಶ ಸಿಗ್ತಿರ್ಲಿಲ್ಲ ಅನ್ಸುತ್ತೆ ನಿಮ್ನ ಮೀಟ್ ಆಗೋ ಅಂತ. ದಟ್ಸ್ ಅ ಬೆಸ್ಟ್ ಪಾರ್ಟ್. ಬಹಳ ಬೆಸ್ಟ್. ಆ 7ನೇ ಪ್ರಶ್ನೆ ತುಂಬಾ ಪ್ರೆಷಿಯಸ್, ಬಹಳ ಬ್ಯೂಟಿಫುಲ್. ಆರ್ ಯು ರೆಡಿ? ಎಸ್ ಬಟ್ ಐ ಆಮ್ ನಾಟ್ ರೆಡಿ. 1 minute. ಮೈ ಡಿಯರ್ ಫ್ರೆಂಡ್ಸ್, SMS ಮಾಡಬೇಕು, ನಾವು ಭಾಗವಹಿಸಬೇಕು ಅಂತ ತುಂಬ ಕಾತರವಾಗಿ ನೀವಿದ್ದೀರಲ್ಲ, ನನಗೂ ತುಂಬ ಕಾತರ ಇದೆ. ಆಪ್ಷನ್ ಮತ್ತೆ ಹೇಳ್ತೀನಿ, ಆಪ್ಷನ್ A BK ಸ್ಟುಡಿಯೋ, ಆಪ್ಷನ್ B ಪ್ರೀಮಿಯರ್ ಸ್ಟುಡಿಯೋ, ಆಪ್ಷನ್ C ಕಂಠೀರವ ಸ್ಟುಡಿಯೋ, ಆಪ್ಷನ್ D ಅಭಿಮಾನ್ ಸ್ಟುಡಿಯೋ. ಇದನ್ನೆಲ್ಲ ಬರ್ಕೊಂಡಿದ್ರಲ್ಲ, ಪ್ರಶ್ನೆನ ಕಾಯ್ತಾ ಇರಿ. ಒಂದು ಟೆನ್ಷನ್ ಗೇಮ್ ಇದೆ, ಮುಗಿಸ್